ಇದಟ್ಟು ರೊಕ್ಕ ಕೊಟ್ಲ ಅಂದ್ರೆ ಮುಗಿದು ಹೋತು. ಹೋಗ್ಬಿಡ್ತೀನಿ ಅತ್ತಾಗ ಕುಂದರ್ಲಿ. ಯಾವಾಗ ಕೊಡ್ತಾಳೆ ನಿಕ್ಕಿ ಕೃಷ್ಣಿ ಎಲ್ಲ ಮುಗೀತು. ಕೊಡ್ತೀನಿ ಅಂದಿದ್ಲು, ಇನ್ನೂ ಏನು ಮಿಸ್ಗ ಇಲ್ಲ. ಭಾಳ ಮಾಡಿ ಅವ್ರ ಅವ್ವಾರು ಅದು ಹೋಗಿಂದ ಕೊಡ್ಬೋದು. ಮತ್ತು ನಾವು ಇನ್ನು ಹಾಡ್ತೀವಿ ರೀ, ಹೊತ್ತು ಭಾಳ ಆತು. ಇನ್ನೊಂದು 2 ದಿನ ಇರ್ಬೇಕಿಲ್ರಿ. ಮತ್ತು ನಮ್ಮ ಮಗಂದು ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ಹೋಗಿದ್ರಿ. ಅಲ್ಲಿದಲ್ಲಿ ಇಲ್ಲಿದ್ದಲ್ಲಿ ಬಿಟ್ಟು ಬಂದೆವು. ಇನ್ನು 2 ದಿನ ಬಿಟ್ಟು ಬರ್ತೀವಿ ಆಡ್ರಿ. ಹೋಲಿ ಬಿಡ್ಬಿ, ಅವ್ರನ್ನೇ ಕಿರಂತಿ. ಇಲ್ಲಿ ಮಾಡೋರು ಪಾಡೋರು ಯಾರು? ಅಲ್ಲನ ಒಟ್ಟರನ್ನು ಕುಂದ್ರಿಸಿ ಮಾಡಿ ಹಾಕೋರು ಯಾರು? ನೀನು ಒಬ್ಬಾಕೆ ಮಾಡ್ಬೇಕು. ನಿನಗರ ಯಾರದಾರ? ಇಲ್ಲ ಕೃಷ್ಣವೇಣಿ ಮಾಡ್ಬೇಕು, ಇಲ್ಲ ನಾ ಮಾಡ್ಬೇಕು. ಹೇಳು ಸುಮ್ಮನೆ ಹೋಗಿನಂತರ ಸುಮ್ಮನೆ ಇರು. ಮೊದಲೇ ಕಪಿಲ್ಲದ್ದು ಅದಾವ ಇವು. ಹಾಗೆಲ್ಲ ಮಾತಾಡಬಾರ್ದವ. ಅವರು ನಮ್ಮ ಸಂಬಂಧಿಕರ. ಆ ಕೃಷ್ಣವೇಣಿಗೆ ಏನು ಅನ್ಸಂಗಿಲ್ಲ, ಹೇಳಿ ನೋಡೋಣ. ಈ ಕೃಷ್ಣವೇಣಿ ಸಂಬಂಧನ ನಾನು ಸುಮ್ಮಿದ್ದಿದ್ದು. ಆಗೆಲ್ಲ ಅಕ್ಕಗೆ ಹೆಂಗಂದ್ರೆ ನೋಡಿದಿಲ್ಲ. ಅದ್ರ ಬುದ್ಧಿನ ಆಟ ಐತೆ ಬಿಡ, ಹೆಣ್ಮಾ ಬುದ್ಧಿ. ಕೃಷ್ಣವೇಣಿ ಜಂಪರ್ ಪೀಸ್ ಕೊಡ್ಬಾ ಇವ. ನೋಡಿ ಅಕ್ಕ, ತೀರು ಇವ್ರಿಗೆ ಜಂಪರ್ ಪೀಸ್ ಕೊಡಾಕನು ಬ್ಯಾಸ್ರನು, ನಮ್ಮ ಹುಡುಗಿನ ಹೋಗ್ಬೇಕನು. ಆಕಿನ ಏಟಂತ ದಗದ ಮಾಡ್ಬೇಕ್ರಿ. ಪಾಪ ಈಗ ಆಸತ್ ಬ್ಯಾಸತ್ ಕುಂತತ್ ನಮ್ಮ ಹುಡುಗಿ. ನೀವ ಕೊಡ್ರಿ. ಅದು ಹೊಟ್ಟೆ ಇಟ್ಕೊಂಡು ಹೆಂಗೆ ಕೊಡ್ಬೇಕು? ದಿಂದ ಬಿದ್ದು ಗುಡ್ದಂಗೆ ಹೊಟ್ಟೆ ಬಂದತ್ ಅನ್ನೋಂಗೆ ಮಾತಾಡ್ತಾವಲ್ಲ. ಅಯ್ಯ, ಈಗ 4ರಾಗ ಐತಿ. ತೀರಾ ಬಡಿಯಾರ ಮಾಡೋದಿದು. ಅಷ್ಟ್ರಿಗೆ ಜಂಪರ್ ಪೀಸ್ ಬಂದು ಇಲ್ರಿ. ಮತ್ತು ಯಾರಿಗಾರ ನೆನಪಾರೇನೇನು ನೋಡು. ಇನ್ನೂ ಹೊರಗೆ ನಮ್ಮ ಮಂದಿ ಇದ್ರಲ್ರಿ, ಅವ್ರಿಗೆ ಕೊಟ್ಟಿರಿಲ್ಲ. ಮತ್ತು ನಾಳೆ ಮಂದಿ ನಮಗೆ ಕೊಡ್ಲಿಲ್ಲ ನೋಡಂದಾರ, ಅದಕ್ಕೆ ನೀವ ನಾನು ಹೊರಗೆ ಎಲ್ಲರಿಗೂ ಕೊಟ್ಟು ಬಂದೀನಿ ರೀ. ಅಂದಂಗೆ ನಾವು ನಮ್ಮ ಕೃಷ್ಣವೇಣಿ ನೀನು ಕರ್ಕೊಂಡು ಹೋಗ್ತೀವ್ರಿ. ಕಳ್ಕುಬ್ಸ ಮಾಡಿ ಕರ್ಕೊಂಡು ಹೋಗ್ತಾರಲ್ರಿ, ಅದಕ್ಕೆ. ಈಗ ಕಾರ್ಯಕ್ರಮ ಐತ್ರಿ, ಕಾರ್ಯಕ್ರಮ ಮುಗಿಯೋಣ ನಾವು ಬಂದು ಕಳಿಸೋಕ್ತೀವಿ ಅಂತ ಆಡ್ರಿ. ಅಯ್ಯ, ಅದ್ಯಾಕಾದಿತ್ತು? ನಾವು ಕರ್ಕೊಂಡು ಹೋಗ್ತೀವ್ರಿ. ಇಟ್ಟು ದಿನ ನೀವು ಹೇಳ್ದಂಗೆ ಕೇಳ್ಕೊಂತ ಬಂದೆವು. ತೀರಾ ಇದ್ರಾಗು ಹಿಂಗೆ ಅಂದ್ರೆ ಹೆಂಗೆ? ಅಯ್ಯ, ನಾ ಬರಂಗಿಲ್ಲ. ವಿನಾಯಕನೊಂದು ಫಂಕ್ಷನ್ ಐತಿ, ನಾ ಬರಂಗಿಲ್ಲ. ಹೋಗತ್ತಗ ಅಲ್ಲನ ವಜಾ ಸೀರೆ ತೊಗೊಂಡು ಎಲ್ಲ ಜಂಪರ್ ಹೋದು ಎಲ್ಲ ಹೊಲಿಸ್ಕೊಂಡು ಹೋಗು. ನಾ ಬೇಕಂದ್ರೆ ಹಿಂದೆ ಕಡೆ ಬರ್ತೀನಿ, ಹೋಗು. ಕೃಷ್ಣವೇಣಿನ ಒಲ್ಲೆ ಅಂತಾಳಂದ್ರೆ ನೀವು ಯಾಕೆ ಒತ್ತಾಯ ಮಾಡ್ತೀರಿ ಬಿಡ್ರಿ. ಜಂಪರ ಇವು ನೋಡಿ ಅಂತ ಕಮ್ಮನ್ನು ತಂದ. ಮ್ಯಾಗ ನೋಡಾಕ ಕಮ್ಮನ್ನು ಅಂತೇಳಿ ಅಂತಾರ. ಒಂದಿಟ್ಟು ಕಮ್ಗಿಲ್ವ ಯಾಕೆ ಜಂಪರ್ ಪೀಸ್? ತೀರ ನಮ್ಮ ಮಂದಿ ಮಕ್ಳು ಏನು ಅನ್ನಕ್ಕಿಲ್ಲ. ತೀರ ಒಂದು 50 ರೂಪಾಯಿ ಜಂಪರ್ ಪೀಸ್ ತರಾಕೆ ಕ್ಯಾಟಿ ಪ್ಯಾನೆ ಇವಳಿಗೆ. ಮಿನ್ಸನ್ನು ತಂದಾರ. ಅವ ಈಗ ಬಂದಾವಲ್ಲ ಜಗ್ಮಗನ್ನು. ದುಡ್ಡು ಅದವಲ್ಲ ಅಂತೇಳಿ ಅಂತ ಜಂಪರ್ ಪೀಸ್ ತಂದಾವ ನೋಡ. ಅಯ್ಯ, ಇವೇ ಅಂತ ಬಿಡು. ಇವು ಎಷ್ಟು ಬಡಿಯಾರು ಹೇಳ್ತಿದ್ದು ನೋಡಿದನ. ಎಂಥದೈತಿ ಜಂಪರ್ ಪೀಸ್? ಇದು ಜಂಪರ್ ಪೀಸ್ ಅದು ಮಕನ ಯಾಕ ನೋಡಿಲ್ಲ. ಇವರು ಇಂಥ ಜಂಪರ್ ಪೀಸ್ ಕೊಟ್ರಲ್ಲ, ನಾಳೆ ನಮ್ಮ ಹುಡುಗಿ ಹಡ್ದಾಗ ಹೆಸರಿಡಕ್ಕೆ ಬರ್ತಾರಲ್ಲ, ನಾವು ಇಂಥವು ತರೋಣ ಅಕ್ಕ. ಮಾವ ನೀನು ಬಡಿಯಾರ ಮಾಡ್ಕೊಂಡು ಮತ್ತು ಚಲೋ ಸೀರೆ ಚಲೋ ಜಂಪರ್ ತಂದ್ಗಿಂದಿರಿ. ನಾ ಹೇಳ್ತೀನಿ ನೋಡಿ ಮೊದ್ಲೇಕ. ನೋಡಿ ಜಂಪರ್ ಮಕನ ಇಂಥವು ತೊಟ್ಕೊಂತೀವ ಅವು ನಾವು. ಅದು ತಮ್ಮ ಮಕ್ಕಳದು ಬೀಗರಾಗಿತ್ತಂದ್ರೆ ಇಂಥವು ತರ್ತಿದ್ಲು ಜಂಪರ್ ಪೀಸು, ಚಲೋ ತರ್ತಿದ್ಲು. ಈಗ ಕೈಯಾಗ ಹಿರತನ ಕೊಟ್ಟಾರಂತೇಳಿ ನೋಡು ತಾರತಮ್ಯ ಮಾಡ್ತಾ ಆಕಿ. ಬರಲಿ ನಮ್ಮ ಮನೆಗೆ ಹೆಸರು ಇಡಾಕಿ ಹೇಳ್ತಾನಂತ. ಹೋಲ್ ಬಿಡೆಯವ್ವ, ಒಂದು ಜಂಪರ್ ಪೀಸ್ನಾಗ ಏನೈತಿ? ಪರವಕ್ಕ, ನಾವೇನು ಬೀಗ್ರನು? ನಮಗೂ ಜಂಪರ್ ಪೀಸ್ ಕೊಟ್ಟಿಯಲ್ಲ ನೀನು. ಏನಾಗಂಗಿಲ್ಲ ತಗೋ. ಮನ್ಯಾಗ ಫಂಕ್ಷನ್ ನಡೆಸೋರ್ ಕೈಮೆ ಒಂದೊಂದು ಜಂಪರ್ ಪೀಸ್ ಕೊಟ್ಟು ಕಳ್ಸೋದು ಹೊರಗನೆ ಇರ್ತೈತಿ. ಅದನ್ನ ಚಂದ ಐತಿವ ನಿನ್ನ ಪದ್ಧತಿ. ಪ್ರೀತಿಯಿಂದ ಕೊಟ್ಟೀನಿ. ನೋಡ್ರಿ, ಒಂದು ಫಂಕ್ಷನ್ ನಡೀತಿ ಅಂದ್ರೆ ಒಂದು ಜಂಪರ್ ಪೀಸಿಗೆ ಒಂದು ಸೀರೆಗೆ ಹೆಂಗೆ ಮಾತಾಡ್ಕೊತಾರಂತೇಳಿ ಇಂಥವು ಎಷ್ಟೋ ನಮ್ಮ ಮುಂದೆ ಕಣ್ಣು ಮುಂದನ ಎಷ್ಟೊಂಡ ಘಟನೆ ನಡೆದವ್ರಿ. ಆಮೇಲೆ ನಮಗೂ ಅನುಭವಕ್ಕೆ ಬಂದಿದ್ದೂ ಐತ್ರಿ. ಹೀಗೆಲ್ಲ ಇರ್ತಾರ ಅಂತೇಳಿ ಒಂದು ಜಲಕ್ಕೆ ತೋರಿಸಿದೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಹೊಸ ವಿಡಿಯೋ ಜೊತೆ ನಾನು ನಾಳೆ ಸಿಗ್ತೀನಿ ರೀ. ನಮ್ಮ ಮನೆ ಮುಂದೆ ದೇವ್ರ ಮೆರವಣಿಗೆ ಹೊಂಟಿತ್ತು. ಅದು ತಮಟೆ ಎಲ್ಲ ಬಾರಿಸ್ಕೊಂಡು ಹೊಂಟಿದ್ರೆ ಅದಕ್ಕೆ ಅದರ ಸೌಂಡಿಗೆ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಆಗ್ಲಿಲ್ರಿ. ಸರಿ ಮಾತು ತಿಳ್ಕೊಳಂಗಿಲ್ಲ. ನಾ ಮತ್ತು ರಾಮೇ ಏನು ಅನ್ಕೊಳಕಿಲ್ಲ. ಮತ್ತು ನನಗೂ ಫೋನ್ ಹಚ್ಚಿದ್ದ, ಬಂದಿಲ್ಲ ದೊಡ್ಡಪ್ಪ ನೀನಂತೆ. ಹೋಗ್ಬರ್ಬಾ. ಇಲ್ರಿ ಅಪ್ಪ, ನಾ ಹೋಗಂಗಿಲ್ರಿ. ವಿದ್ಯಾ ಯಾಕೋ ಆರಾಮಿಲ್ಲ ಅನ್ನಕತ್ತಾಳ, ಅದಕ್ಕೆ ನಾ ಹೋಗಂಗಿಲ್ಲ ಬಿಡ್ರಿಪ್ಪ. ಒಂದಿಟ್ಟು ದವಾಖಾನೆ ಕರ್ಕೊಂಡು ಹೋಗ್ಬರ್ತೀನಿ ಆಕಿನ. ಯಾಕೆ ಏನಾತ? ಯಾಕೆ ಬೇವಿದ್ದೇವ ಏನಾತ? ಏನು ಪಿತ್ತಾಗೈತಿ ಏನ್ರಿ ಮಾವರ? ನನಗೇನಿಲ್ರಿ, ಒಂದು ಸ್ವಲ್ಪ ತಲೆನೂ ಸಾಕತ್ತೈತಿ. ಹಂಗೆ ಒಂದು ತಟ್ಟು ತಲೆ ತಿರಗದಂಗೆ ಆಗುತ್ತೆ. ಪಿತ್ತಾಗಿರ್ಬೇಕ್ರಿ ಅಷ್ಟೇ ರೀ. ದವಾಖಾನೆ ಬ್ಯಾಡ ಅನ್ನಕತ್ತೀನಿ, ಆದ್ರೆ ಹೋಗು ಅನ್ನಕತ್ತಾರೆ. ಇರ್ತಡಿವಾ, ಯಾವುದಕ್ಕೂ ಕರ್ಸಿ ಬಿಡು ತಡಿ. ಮತ್ತೆ ಯಾಕೆ ದವಾಖಾನೆ ಕರ್ಕೊಂಡು ಹೋಗಿ ಆ ಡಾಕ್ಟರಿಗೆ ಊಟ ಮಾಡಿ ಹೊಳ್ಳಿ ದವಾಖಾನೆಗೆ ಹೋಗಿರ್ತಾನ ಹೇಳ್ತಾನಂತ. ಇಲ್ಲೇ ಬಂದು ನೋಡ್ಕೊಂಡು ಹೋಗಂತಡಿ. ಫೋನ್ ಹಚ್ಚೇ ಬಿಡ್ತೀನಿ ಅವಂಗೆ. ಬ್ಯಾಡ ಬಿಡ್ರಿ ಮಾವರ. ಸುಮ್ಮಿರವ, ಬಿಸಿಲು ಒಂದು ಭಾಳ ಐತಿ. ಹಲೋ ಡಾಕ್ಟ್ರ, ಒಂದಿಟ್ಟು ಮನೆ ಕಡೆ ಬರ್ತೀರೇನ? ಏನು ಆರಾಮದೀನಿ ಮರೆ. ನನಗಲ್ಲೋ, ನನ್ನ ಸೊಸೆಗೆ ಆರಾಮಿಲ್ಲ. ಮತ್ತು ಹೆಂಗಾದ್ರೂ ಊಟ ಮಾಡಿ ಇತ್ತಾಗ ಹೋಗಿಯಲ್ಲ, ಮನೆ ಕಡೆ ಬಂದು ಹೋಗಲ್ಲ. ಸರಿ ಬಾ.
ಇಲ್ಲೇ ನಮ್ಮ ಮನೆ ಮುಂದೆ ಹೊಂಟಾನಂತ ಬರ್ತಾನಂತ ತಡಿ. ವಿದ್ಯಾ ಹೊತ್ತೊತ್ತಿಗೆ ಚಂದಾಗ ಊಟ ಮಾಡ್ಬೇಕವ, ಇಲ್ಲ ಅಂದ್ರೆ ಆರೋಗ್ಯ ಕೆಡ್ತತ್ ನೋಡು. ಒಂದು ವಿಷಯ ಹೇಳ್ಬೇಕಿತ್ತು. ವಿದ್ಯಾ ಪೊಲೀಸ್ ಅದಾಳ, ಆದ್ರೂ ಆಕಿ ಪಾತ್ರನ ಮುಗ್ಧತೆಯಿಂದ ತೋರ್ಸಾಕತ್ತೀರಿ, ಸ್ಟ್ರಾಂಗ್ ಆಗಿ ಮಾಡ್ರಿ ಆಕಿನ ಅಂತೇಳಿ ಅಂದ್ರಿ. ಹೆಣ್ಮಕ್ಳು ಈ ವಿಷಯದ ಮಾತ್ರ ಎಲ್ಲರೂ ವೀಕ ಇರ್ತಾರೆ. ಯಾಕಂದ್ರೆ ಮಗು ಯಾರಿ ಬೇಡ ಹೇಳ್ರಿ, ಎಂಥ IAS ಇರಲಿ IPS ಇರಲಿ ಯಾರೂ ಇರಲಿ, ತನ್ನ ವಂಶ ಉದ್ಧಾರ ಆಗಲಿ, ತನ್ನ ವಂಶ ಬೆಳೀಲಿ ಅನ್ನೋದು ಎಲ್ಲರಿಗೂ ಇರ್ತತಿ. ಎಲ್ಲರಿಗೂ ಒಂದು ಮೂಲೆಯಲ್ಲಿ ಇದ್ದೇ ಇರ್ತತಿ. ಹೆಣ್ಮಕ್ಳ ಮನಸ್ಸು ಭಾಳ ಸೂಕ್ಷ್ಮ ಇರ್ತತ್ರಿ. ಅದು ಇಂಥ ವಿಷಯಕ್ಕೆ ಬಂದ್ರೆ ಎಲ್ಲರಿಗೂ ಮನಸ್ಸಿಗೆ ನಾಟೇ ನಾಟತ್ರಿ ಅದು. ಈ ವಿಷಯದ ಮಾತ್ರ ಸ್ಟ್ರಾಂಗ್ ಇಲ್ರಿ ನನ್ನ ಹೆಂಡತಿ. ಮತ್ತು ಹೊರಗೆ ಹೊಂಟ್ರನ ಖಡಕ್ ಆಫೀಸರ ನನ್ನ ಹೆಂಡತಿ. ವಿದ್ಯಾ ಈಗ ಹೆಂಗೈತಿ? ಒಂದು ಸ್ವಲ್ಪ ತಲೆ ಸುತ್ತಂಗೆ ಆಗತ್ತತ್ ಮಾಮ. ಓ ಯಪ್ಪ, ನಿನ್ನೆ ಊಟ ಮಾಡಿ ಬಂದೀನಿ ರೀ. ನಿಮ್ದು ಊಟ ಆತನ್ರಿ? ಆತ್ರಿ ನಮ್ಮದು. ಏನಾತ ಹೇಳ್ರಿ ಈಗ? ನನಗೇನು ಅಲ್ಲೋ ಮರೆಯ, ನನ್ನ ಸೊಸಿಗೆ ಒಂದಿಟ ನೋಡು. PSI ಮೇಡಮ್ ಅವ್ರಿಗೇನ ಏನಾತ್ರಿ ಮೇಡಮ್ ಅವ್ರ? ಯಾಕಂದ್ರೆ ನನಗೆ ಒಂಥರ ವಾಂತಿ ಬಂದಂಗೆ ಆಗತ್ತೆ ರೀ. ಮತ್ತು ಊಟ ಮಾಡಕ್ಕೆ ಹೋದ್ರೆ ಅದು ಸೇರಂಗಿಲ್ಲ, ಒಂಥರ ತಲೆ ಸುಟ್ಟು ಬಂದಂಗೆ ಆಗತ್ತೆ ರೀ. ಹಿಂಗಾಗಕತ್ತೆ ಎಷ್ಟು ದಿನ ಆತ್ರಿ? ಈಗ ಒಂದು 4 ದಿನದಿಂದ ಹಿಂಗತಿ ಆಗಕತ್ತೈತೆ ರೀ. ನನಗೆ ಒಂದೀಟ್ ಹೇಳಿಲ್ಲ ನೋಡು, ಬರೀ ಹಿಂಗೆ ಮಾಡ್ತಾಳೆ ನೋಡ್ರಿ ಕಿ. ಇರ್ಲಿ ಕೆಲಸದ ಒತ್ತಡದಾಗ ಹಂಗತಿ ಆಗತ್ತಾ. ನಮ್ಮದು ಇವ್ರದ್ದು ಒಂದೇ ಥರಪ್ಪ, ಫೋನ್ ಹಚ್ಚಿದ್ರ ಅಂದ್ರೆ ಹೋಗಬೇಕು. ಒಲ್ಲೆ ಅನ್ನಕ್ಕೆ ಬರಂಗಿಲ್ಲ ನಮ್ಮದು. ಮಣ್ಕುರಿ ನೋಡ್ತೀನಿ. ಮತ್ತು ನಿಮ್ಮದು ತಿಂಗಳ ಪೀರಿಯಡ್ ಆಗಿ ಎಷ್ಟು ದಿನ ಆತ್ರಿ? 1.5 ತಿಂಗಳು ಆಗಕ್ಕೆ ಬಂತ್ರಿ. ತಿಂಗಳ ಬರೋಬ್ಬರಿ ಹಾಕಿರಿ ನೀವು? ಹ್ಞೂ ರೀ, ತಿಂಗಳ ಕರೆಕ್ಟ್ ಆಗತ್ತೆ ರೀ. ಆದ್ರೆ ಈ ತಿಂಗಳು ಮಾತ್ರ ಲೇಟ್ ಆತ. ಏನು ತೊಂದರೆ ಇಲ್ಲ. ಮತ್ತು ಏನಾರ ಹೊಟ್ಟಿ ಪಟ್ಟಿ ಕ್ಯೂಚ್ ಹಿಡ್ದಂಗೆ ಆಕತ್ತೇನು ನಿಮ್ಗೆ? ಹಂಗೇನಿಲ್ರಿ. ವಿದ್ಯೆಗೆ ಏನಾತ್ರಿ ಡಾಕ್ಟ್ರ? ಏನೂ ಆಗಿಲ್ಲ. ಒಂದಿಷ್ಟು ಬರೆದು ಕೊಡ್ತೀನಿ, ಅವನ್ನ ತಂದು ಕೊಡು. ಇವೇನು ರೀ ಡಾಕ್ಟ್ರ? ಮಾವಿನಕಾಯಿ, ಹುಣ್ಸಿಕಾಯಿ, ನೆಲ್ಲಿಕಾಯಿ, ಇವೇನು ರೀ? ಬರೀ ಇವನ್ನ ಬರ್ದಿರಲ್ಲ ನೀವು? ಹೌದು, ಮತ್ತು ಹೆಣ್ಮಕ್ಳು ಇಂಥ ಹೊತ್ನ್ಯಾಗ ಇವ್ನು ತಿನ್ಲಾರ್ದು ಇನ್ನೇನು ತಿಂತಾರೋ? ಅಲ್ಲ, ನೀವು ಏನು ಹೇಳಕತ್ತೀರ ಅಂತ ನನಗೆ ಒಂದೂ ಅರ್ಥ ಆಗವಲ್ದು. ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಾಗವಲ್ದು ಏನಪ್ಪ ಸಂಗಪ್ಪ? ಏನು ತಲೆ ಐತೆ ಮತ್ತೇನ ರೈತದು? ನೀ ಯಾಪ ಆಗತ್ತೀಯೋ? ನೀವೇನು ಹೇಳಕತ್ತೀರಿ? ಕರೆನ ರೀ? ನಗಚಾಟಿಕೆ ಮಾಡಕ್ಕೆ ಹೋಗ್ಬೇಡವಪ್ಪ ಡಾಕ್ಟ್ರ. ಮತ್ತು ನೀನು ನಾ ಯಾಕೆ ನಗಚಾಟಿಕೆ ಮಾಡಕ್ಕೆ ಹೋಗ್ಲಿ? ಇದು ನನಗೆ ಆಶ್ಚರ್ಯ ಆಗ್ಬಿಟ್ಟತಿ. ಯಾಕಂದ್ರೆ ಹಿಂಗತಿ ಆಗೋದು ಕಡಿಮೆ, ಆದ್ರೂ ಆಗೈತಲ್ಲ. ಆದರೂ ಇದು ಖುಷಿ ಸಮಾಚಾರನ, ನನಗೆ ಖುಷಿ ಆಗ್ಬಿಟ್ಟತ್ತಪ್ಪ. ಕರೆ ಹೇಳಕತ್ತೀರ ಹೌದಿಲ್ರಿ? ಏನು ಮತ್ತೆ ನನ್ನ ಸಮಾಧಾನಕ್ಕೆ ಅನ್ನಕತ್ತೀರ? ನಾ ಯಾಕೆ ಸುಳ್ಳು ಹೇಳಿ ನನಗೆ ಸುಳ್ಳು ಹೇಳೋದ್ರಿಂದ ಏನು ಬರ್ತತಿ? ಇಲ್ಲ, ಕರೆಯವನ ನೋಡ್ರಿ. ಈಗ ಮೇಡಮರ ನಿಮ್ಗೆ 1.5 ತಿಂಗಳಾಗೈತಿ. ಆದ್ರೆ ಇನ್ನು ಭಾಳ ಎಚ್ಚರಿಕೆಯಿಂದ ಇರ್ಬೇಕು. ವಜ್ಜಾ ಹೊರುವಂಗಿಲ್ಲ. ಒಂದು 3 ತಿಂಗಳು ಮಾತ್ರ ನೀವು ಭಾಳ ರೆಸ್ಟ್ ತೊಗೋಬೇಕು. ಡಾಕ್ಟ್ರ ಎಂಥ ಸುದ್ದಿ ಹೇಳಿದ್ವು ಮರ ನೀನು? ಏನೇನೋ ಹೇಳಿದಿ. ಈಗ ಅವರು ಎಲ್ಲೆಲ್ಲೇ ದವಾಖಾನಿಗೆ ಅಡ್ಡಾಡಿ ಬಂದರು. ಇದು ಏನಪ್ಪ? ನೋಡ್ರಿ, ನಾನು ಮೊದ್ಲೇಕ ಹೇಳಿಬಿಟ್ಟಿದ್ದೆ, ಹೇಳೋಕ್ಕಾಗಂಗಿಲ್ಲ, ಹಿಂಗೂ ಆಗ್ಬೋದು ಅಂತ ಅಂದಿದ್ದೆ ನಾನು. ಏನೋ ಅವರು ಪುಣ್ಯ ಚಂದ ಐತಿ, ದೇವರು ಏನೋ ಅವ್ರಿಗೆ ಮೆಚ್ಚಿ ಕೊಟ್ಟಾನೋ ಏನೋ. ದೇವ್ರ ಮ್ಯಾಗ ಭಾರ ಹಾಕೋದು ನೋಡಿ. ಈಗ ಇವು ಆಶ್ಚರ್ಯಕರ ರೀತಿ ಆಗ್ಬಿಟ್ಟತ್ ನನಗೆ ಇವು. ಯಾಕಂದ್ರೆ ಭಾಳ ರೇರ್ ಹಿಂಗತಿ ಆಗೋದು. ಆದ್ರೆ ಭಾಳ ನೋಡ್ಕೊಂಡು ಹೋಗ್ಬೇಕಪ್ಪ. ಸ್ವಲ್ಪ ಜಾಸ್ತಿ ಅದು ಅಡ್ಡಾಡಿಸ್ಬೇಡ್ರಿ. ಆದಷ್ಟು ಇವರು ರೆಸ್ಟ್ ಮಾಡೋದು ಬೆಸ್ಟ್, ಬೆಡ್ ರೆಸ್ಟ್ ಮಾಡೋದು. ನಾನು ಹೆಂಡ್ತಿನ ಕಾಟ ಬಿಟ್ಟು ಕೆಳಗೆ ಇಳಿಸಂಗಿಲ್ಲ ನೋಡ್ರಿ. ಆಯ್ತಾಯ್ತು, ನಾನು ದವಾಖಾನಿಗೆ ಹೋಗ್ತೀನಿ. ಪೇಷಂಟ್ ಕಾಕೊಂತ ಕುಂತಿರ್ತಾರ, ನಾ ಬರ್ತೀನಿ ಅಂತಿ. ಎಷ್ಟಾತಪ್ಪ ಡಾಕ್ಟ್ರ್ ಫೀಸ್ ಗೀಸ್ ಏನು ಬೇಡ. ಇದ ಖುಷಿ ಒಳಗೆ ಹೆಂಗಾದ್ರೂ ಶೇಂಗಾ ಬೆಳೆದ್ರಿ, ಒಂದು ಚೀಲ ಶೇಂಗಾ ಒಗದು ಬಿಡ್ರಲ್ಲ ನಮ್ಮ ಮನೆಗೆ. ಬರೀ ಇದ್ರಾಗ ಬಂದು ನೋಡಿ ಡಾಕ್ಟ್ರು. ಆಯ್ತಪ್ಪ, ಇಷ್ಟು ಖುಷಿ ಸಮಾಚಾರ ಹೇಳಿ ಅಂದ್ರೆ ಆಯ್ತು, ಹಂಗೆ ಮಾಡ್ತೀನಿ ಹೋಗಿ. ಇವತ್ತಿಷ್ಟು ಖುಷಿ ಆಗೈತೆ ಗೊತ್ತಾ ನನಗೆ? ಮಾಮಾರದಾರ ಏನು ಮಾಡಕತ್ತೀನಿ ನೀನು? ಒಟ್ಟು ಮ್ಯಾಗ ಎಲ್ಲಾರು ಲಿಂಗಪ್ಪ ಕಣ್ ತೆಗ್ದ. ಹುಷಾರ್ಲಿ ಒಗದಿ. ಇಲ್ಲ ಆಡ್ರಿಪ್ಪ, ಹಂಗತಿ ತಿರ್ಗಿಸ್ಬಾರ್ದು. ಏನು ಕಿನಾರ ಆದಿತ್ತು? ಹುಷಾರು ಹುಡುಗಿ, ಹುಷಾರು ನೋಡು. ಏನು ಹೊತ್ತು ಹುಡುಗರು ಏನೋ. ಓ ಮಾಮ, ನೀ ಏನು ನೋಡು ಮಾಮಾರು ಎದುರಿಗೆ ನೀ ಹಿಂಗತಿ ಮಾಡೋದನ? ನಂಗೆ ಎಷ್ಟು ಖುಷಿ ಆಗೈತೆ ಗೊತ್ತಾನ ಇವತ್ತು. ವಿದ್ಯೆ ಭಾಳ ಖುಷಿ ಆಗೈತೆ ನನಗೆ. ಒಟ್ಟು ದೇವ್ರದಾನ ಅನ್ನೋ ಸಾಬೀತಾತ್ ನೋಡು ಈಗ. ಮಾಮ, ದೇವ್ರೂ ಅದಾನ, ಹಂಗೆ ನಮ್ಮ ಪ್ರಯತ್ನನೂ ಇರಬೇಕು. ದೇವ್ರ ಅದಾನ ಅಂತ ಹಂಗೆ ಕುಂತ್ವಿ ಅಂದ್ರೆ ಆಗತ್ತನ? ಅದು ಇಲ್ಲ. ನಾವು ಅಲ್ಲಿ ದವಾಖಾನೆ ತೋರಿಸಿದ್ವಿ, ದೇವ್ರ ಆಶೀರ್ವಾದನೂ ಇತ್ತು ನಮ್ಗೆ. ಏನೇ ನಾನು ಮುಂದೆ ಮಾತಾಡೋಕೆ ಆಗವಲ್ದು.
ಒಟ್ನಾಗ ನನಗಂಕೂ ಭಾಳ ಖುಷಿ ಆಯ್ತು. ಇನ್ನು ನೋಡು, ಕಾಟ ಬಿಟ್ಟು ಕೆಳಗಿಳುವಂಗಿಲ್ಲ. ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ತರರಂ ತರರಂ ತರರಂ. ಹೋಗ್ ಮಾಮ, ಇಳಿಸ್ ಮಾಮ. ಈಗ ಊಟಕ್ಕೆ ಹೋಗ್ತೀನಿ, ಹೋಗಿ ಎಲ್ಲಾರ್ಗಿ ಈ ವಿಷಯ ಹೇಳ್ಬರ್ತೀನಿ. ಹಂಗೆ ಮಾಡಿ ಹಿಡಿ ಮಾಮ. ಆಕೆ ಯಾವಾಕಿ ಏನ ಅಂದಾಳ ಅಂದಿಲ್ಲ, ಆಕಿಗೇನ ಮೊಕ್ಕಕ್ಕೆ ಹೊಡೆದಂಗೆ ಹೇಳ್ಬರ್ತೀನಿ, ನಾನು ಹೆಂಡ್ತಿನ ಹೊಟ್ಲೆ ಅದಾಳ ಅಂತಿ. ಅವ್ರ ಬುದ್ಧಿನ ಆಟ ಐತಿ, ನಾವು ಅವ್ರ ಗತಿ ಆಗದನ. ಇನ್ನೇನಿಲ್ಲ ನೋಡು, ಇನ್ನು ಒಂದು 3 ತಿಂಗಳ ರಜಾ ಹಾಕೋಬೇಕು ನೋಡಿ ಈಗ. 3 ತಿಂಗಳ? ಹೋಗ್ ಮಾಮ, ಆಗಂಗಿಲ್ಲ. ನನಗದೇನು ಗೊತ್ತಿಲ್ಲ. 3 ತಿಂಗಳು ಮಾತ್ರ ರಜಾ ಹಾಕುದ, ಆರಾಮಿಲ್ಲ ಅಂತೇಳಿ ರಜಾ ಹಾಕ್ಬಿಡು. ನಾನು ಮಾತ್ರ ಎಲ್ಲಿ ಕಳ್ಸಂಗಿಲ್ಲ ನೀನು. ಮಾಮ ಹೋಗ, ಕದ ತೆಗ್ದೈತಿ, ಯಾರು ಬಂದ್ರ? ಹೋಗ್ ಮಾಮ ನೀನು. ತೆಗಿಲ್ಬಿಡು, ಮನ್ಯಾಗ ಅಂಕರು ಯಾರು ಇಲ್ಲ, ಅಪ್ಪ ಅಂಕರು ಹೊರಗೆ ಹೋದ, ಮುಗೀತು. ಇನ್ನೇನು ಬಂದ್ರ ಬರ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊಂತಿ? ನಾನು ಹೆಂಡ್ತಿ ನಾ ಮುತ್ತು ಕೊಟ್ರ ಅವ್ರು ಏನಂತಾರ?